ಶಿವಧೂತ ಕುದುರೆ ಮ್ಯಾಗ ಕೂತು ಅರಬಿ ತಗೊಂಡು ಬಂದು ಮನಿ ಬಾಗಲು ಮುಂದೆ ಕುದುರೆ ನಿತ್ತು ಜುಬ್ರಾಯಿಲ್ ಶಿವದೂತರು ಹೋಗಿ ತಂದಿಗೆ ಹೇಳ್ತಾರ ಮೌಲಾಲಿ ಶರಣರಿಗೆ, ಯಪ್ಪಾ ಜಗತ್ತದೊಳಗೆ ಹೆಚ್ಚಿನ ಶರಣರು ಅನ್ನಿಸ್ಕೊಂಡ್ರು ನಬಿ ಸಾಬ್ ಶರಣರು. ಅಂಥವ್ರ ಅಳಿಯಾದಂತ ದಾನಶೂರ ಮೌಲಾಲಿ ಶರಣರು ನೀವು, ನಿಮ್ಮ ಹೊಟ್ಟಿಲಿ ಅವತಾರಿಕ ಪುರುಷರು ಹಸೀನ್ ಹುಸೇನ್ ಹುಟ್ಟಿ ಬಂದಾರ ತಂದಿ. ರಂಜಾನ್ ಹಬ್ಬಕ್ಕೆ ಕುತುಬಾಕ ನಮಾಜ್ಗೆ ಹೋಗಬೇಕಾಗ್ಯದ. ಮೌಲಾಲಿ ಶರಣರು ಮಕ್ಕಳು ಹಸೀನ್ ಹುಸೇನ್ ಅಂತ ತಿಳಿದು ಮೊಮ್ಮಕ್ಕಳಿಗೆ ಹಬ್ಬಕ್ಕೆ ಕರಿಬೇಕು ಅನ್ನೋ ವಿಚಾರದಿಂದ ನಬಿ ಸಾಬ್ ಶರಣರು ನಿಮ್ಮ ಮನೆಗೆ ಬಂದು ಆಮಂತ್ರಣ ಕೊಟ್ಟಾರ. ಆದ್ರ ಬಡತನ ಪರಿಸ್ಥಿತಿ ಒಳಗಿದ್ದಂತ ನಮಗ ಅರಿವಿ ಉಡುಪ ತೊಡುಪ ಇಲ್ಲ ತೇಳಿ ವಿಚಾರ ಮಾಡ್ಕೊತ ಕೂತಿರನು ವಿಚಾರ ಗೊತ್ತಾಗ ಸಾಕ್ಷಾತ್ ಭಗವಂತ ನಿಮ್ಮ ಮಕ್ಕಳಿಗೆ ಅರಿವಿ ಕೊಟ್ಟು ಕಳಿಸ್ಯಾನ. ನಿಮ್ಮ ಮಕ್ಕಳಿಗೆ ಅರಿವಿ ಕೊಟ್ಟು ನನ್ನ ಗುರು ಸ್ವರೂಪಿಗಳಾದಂತ ಯಾವ ನನ್ನ ಮದಗುಂಡೇಶ್ವರಪ್ಪ ಅವರ ಪಾದವನ್ನು ಎಮ್ಮ ಮಸ್ತಕದ ಮೇಲಿಟ್ಟುಕೊಂಡು ಪ್ರತಿ ಸಲ ಯಾವ ರೀತಿ ಕಾರ್ಯಕ್ರಮವನ್ನ ನಾವು ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡ್ತೇವೆ, ಈ ಒಂದು ರಾಹುಲ್ ಮಾಸ್ತರ್ ಒಟ್ಟಿಗೆ ಯೂಟ್ಯೂಬ್ ಚಾನೆಲ್ ಒಳಗ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿ. ಏನಪ್ಪಾ ಅಂದ್ರ ಯಾವಾಗಲೂ ನಾವು ವಿಷಯವನ್ನು ಹೇಳ್ತಾ ಒಂದು ದೃಷ್ಟಾಂತ ರೀತಿಯಾಗಿ ಒಳ್ಳೆ ನಿಜ ಜೀವನದೊಳಗ ಒಂದು ಉಪಯೋಗ ಬರ್ತಿರ್ತಕ್ಕಂಥ ವಿಷಯಗಳನ್ನು ನಾವು ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ಕೊತ ಬಂದಿದ್ದೇವೆ. ಆದ್ರ ಇವತ್ತೊಂದು ಒಳ್ಳೆ ಹೊಸ ವಿಚಾರ, ಹೊಸ ಒಂದು ವಿಷಯವನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೆವು. ಏನಪ್ಪಾ ಅಂದ್ರ ಈಗ ಸದ್ದ ಇನ್ನೊಂದು 2 ದಿವಸದೊಳಗೆ ಈಗ ಸದ್ದ ಅಮಾವಾಸ್ಯೆ ಆದ ತಕ್ಷಣ ಮೊಹರಂ ಅಂತ ಹೇಳಿ ಹಬ್ಬ ಬರ್ತದೆ ಇಸ್ಲಾಂ ಧರ್ಮದೊಳಗೆ. ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಮೊಹರಂ ಅಂತ ಹಬ್ಬ ಬರ್ತದ. ಗುದ್ಲಿ ಬೀಳ್ತಾವು. ಗುದ್ಲಿ ಬಿದ್ದ 5 ದಿವಸಿಗೆ ದೇವರು ಕುಂಡಿರ್ತಾವು. ದೇವ್ರು ಕೂತು 5 ದಿವಸ ಆದ ತಕ್ಷಣ ದೇವರು ಹೊಳೆಗೆ ಹೋಗ್ತಾವು. ಹಿಂಗೊಂದು ವಿಜೃಂಭಣೆಯಿಂದ ಹಬ್ಬ ತಾವೆಲ್ಲರೂ ನೋಡಿರಿ. ಆ ಹಬ್ಬ ಈಗ ಬರುದದ. ಮೊಹರಂ ಹಬ್ಬ ಯಾಕೆ ಮಾಡಬೇಕು? ಇದರ ಸಲುವಾಗಿ ಏನು ಕಾರಣ? ಇಸ್ಲಾಂ ಧರ್ಮದೊಳಗ ಮೊಹರಂ ಅಂತ ದೊಡ್ಡ ಹಬ್ಬ ಆಗ್ತದ. ಇದನ್ನ ಯಾಕೆ ಮಾಡಬೇಕು? ಏನು ಕಾರಣ? ಏನಾರ ಒಂದು ನಿಮಿತ್ತಿ ಬೇಕು. ಯಾವುದೇ ಕಾರ್ಯಕ್ರಮ ಆಗ್ತದಂದ್ರೆ ಅದಕ್ಕೊಂದು ನಿಮಿತ್ತ ಇರ್ತದೆ. ಹಂಗ ಮೊಹರಂ ಆಗ್ಬೇಕಾದ್ರೆ ಏನು ಕಾರಣ? ಯಾಕಪ್ಪ ಅಂದ್ರೆ ನಿಮ್ಮೊಂದೊಂದು ಶರಣರ ವಾಣಿ ಮತ್ತು ಶರಣರ ಒಂದು ಕತಿಸಾರ ಬರ್ತದ. ಇಸ್ಲಾಂ ಧರ್ಮದ ಒಂದು ಗುರು ಆದರೂ ಯಾರು? ಪ್ರವಾದಿ ಮೊಹಮ್ಮದ್ ಪೈಗಂಬರ್. ಇಸ್ಲಾಂ ಧರ್ಮದ ಮಹತ್ವ ತತ್ವಗಳನ್ನ ಜಗತ್ತಿನಾದಂತ ಬೋಧಿಸಿ ಇಸ್ಲಾಂ ಧರ್ಮದ ಒಂದು ಗುರು ಅನ್ನಿಸ್ಕೊಂಡ್ರು ಪ್ರವಾದಿ ಮೊಹಮ್ಮದ್ ಪೈಗಂಬರರು. ಯಾವ ಈ ಇಸ್ಲಾಂ ಧರ್ಮದೊಳಗೆ ಶರಣರಾದಂತ ಮೌಲಾಲಿ ಶರಣರು, ಆತನ ಮಡದಿಯಾದಂತ ತಾಯಿನಾದ ಬಿಬಿ ಫಾತಿಮಾ. ಇವರು ಹೊಟ್ಟಿಲೆ 2 ಮಕ್ಕಳಿದ್ರು. ಯಾರು? ಹಸೀನ್ ಹುಸೇನ್ ಅಂತ ಹೇಳಿ ಇಸ್ಲಾಂ ಧರ್ಮದೊಳಗ ದೊಡ್ಡ ಶರಣರಾಗಿ ಹೋದ್ರು. ನಿಮಗೆ ಗೊತ್ತಿರಲಿ, ಹಸೀನ್ ಹುಸೇನಿ ಅವರು ಮಕ್ಕಳು ಜಗತ್ತದೊಳಗೆ ಇಸ್ಲಾಂ ಧರ್ಮದೊಳಗೆ ಎಂತ ಕೀರ್ತಿ ಮಾಡ್ಯಾರ ನೋಡ್ರಿ. ರಂಜಾನ್ ತಿಂಗಳು ಚಾಲು ಇತ್ತು. ಇಸ್ಲಾಂ ಧರ್ಮದೊಳಗೆ ರಂಜಾನ್ ತಿಂಗಳು ಅಂದ್ರೆ ದೊಡ್ಡ ಪವಿತ್ರವಾದ ತಿಂಗಳದು. ನಾವ್ ಹೆಂಗ ಹಿಂದೂ ಧರ್ಮದೊಳಗೆ ಶ್ರಾವಣ ಅಂದ್ರೆ ಒಂದು ದೊಡ್ಡ ಪವಿತ್ರ ತಿಂಗಳಂತೇಳಿ ನಾವ್ ಹೆಂಗ ಪಾಲಿಸ್ತೀವಲ್ಲ, ಹಂಗ ಇಸ್ಲಾಂ ಧರ್ಮದೊಳಗೆ ಪವಿತ್ರವಾದ ತಿಂಗಳು ಯಾವ್ದಾರಿದ್ರು ಅದು ರಂಜಾನ್ ತಿಂಗಳ. ಆತ್ಮೀಯ ಬಂಧುಗಳೇ, ಅದು ರಂಜಾನ್ ತಿಂಗಳ. ಅಂತ ಒಂದು ತಿಂಗಳದೊಳಗ ಯಾವ ಮೌಲಾಲಿ ಶರಣರ ಮಾವಾದಂತ ನಬಿ ಸಾಬ್ ಶರಣರು, ಮೌಲಾಲಿ ಶರಣರ ಮಡದಿಯಾದಂತ ಬಿಬಿ ಫಾತಿಮರ ತಂದೆ ನಬಿ ಸಾಬ್ ಶರಣರು ಮೌಲಾಲಿ ಶರಣರ ಮನೆಗೆ ಬಂದರು. ಅಳಿಯಾದಂತ ಮೌಲಾಲಿ ಶರಣರಿಗೆ ಹೇಳ್ತಾರ, ಇಸ್ಲಾಂ ಧರ್ಮದೊಳಗ ರಂಜಾನ್ ಹಬ್ಬ ಅಂದ್ರೆ ಜಗತ್ತದೊಳಗ ಒಂದು ಅದಕ್ಕೆ ಅಪಾರ ಕಿಮ್ಮತ್ತದ. ರಂಜಾನ್ ಹಬ್ಬ ಅಂದ್ರೆ ಅದೊಂದು ಪವಿತ್ರ ಹಬ್ಬದ. ಆ ಹಬ್ಬಕ್ಕ
ನನ್ನ ಮಗಳ ಮೊಮ್ಮಕ್ಕಳ ತಗೊಂಡು ನೀವು ನಮ್ಮ ಮನೆಗೆ ಬರ್ಬೇಕಂತೇಳಿ ಮೌಲಾಲಿ ಶರಣರಿಗೆ ನಬಿ ಸಾಬ್ ಶರಣರು ಆಮಂತ್ರಣ ಕೊಡ್ಲತ್ತಾರ. ಅವಾಗ ಮೌಲಾಲಿ ಶರಣರು ಹೇಳ್ತಾರ, ತಾಯಿನಾದ ಬಿಬಿ ಫಾತಿಮಾ ಹೇಳ್ತಾರ ತಂದೆ ನಬಿ ಶರಣರಿಗೆಪ್ಪ, ಜಗತ್ತದೊಳಗೆ ಇಸ್ಲಾಂ ಧರ್ಮದೊಳಗ ಇದೊಂದು ಪವಿತ್ರ ಹಬ್ಬದ ಬಹಳ ಆನಂದದ ತಂದಿ. ಆದ್ರೆ ಈ ಹಬ್ಬದ ದಿವಸ ಪ್ರತಿಯೊಬ್ಬರು ಹೊಸ ಹೊಸ ಉಡುಪುಗಳನ್ನು ಉಟ್ಟು ಆನಂದದಿಂದ ವೈಭೋಗದಿಂದ ಈ ಹಬ್ಬ ಮಾಡ್ತಾರ. ಆದ್ರೆ ಹೊಟ್ಟಿ ಒಳಗ ನಮ್ಮ 2 ಮಕ್ಕಳು ಹುಟ್ಟ್ಯಾವು, ಸತಿಪತಿ ಕೂಡಿ ಪ್ರಪಂಚ ಮಾಡ್ತೇವು. ನಮಗ ರೋಜಾ ಮಾಡಿದೆ ಒಂದು ಹತ್ತ ಏನಾರ ಹೊಟ್ಟಿಗೆ ಸಿಕ್ಕಿತ್ತು, ಒಂದು ಹತ್ತ ಏನಾರ ಸಿಕ್ಕಿಲ್ಲ, ಹಣ್ಣು ಹಂಪಲು ತಿಂದು ದಿನ ಕಳೀಲಿದ್ದೇವು ತಂದಿ. ನಾವು ಭಗವಂತನ ಸತು ಪರೀಕ್ಷೆ ಅದ. ಭಗವಂತನ ನಾಮಸ್ಮರಣೆ ಒಳಗ ರೋಜಾ ತಿಂಗಳು ನಾವು ಇದನ್ನ ಪಾಲಿಸ್ಕೋತಿ ಎಲ್ಲರ ಒಂದು ಹಣ್ಣು ಹಂಪಲು ತಿಂದು ಹೊಟ್ಟಿ ತುಂಬಿಸ್ಕೊಳ್ತಿದ್ದೇವೆ. ನಾವು ಹೊಸ ಹೊಸ ಉಡುಪುಗಳನ್ನು ಉಟ್ಟು ರಂಜಾನ್ ಕುತುಬಾಕ್ ನಮಾಜ್ಗೆ ಬಾತ ನನ್ನ ಮೊಮ್ಮಕ್ಕಳಿಗೆ ನನ್ನ ಪತಿಗೆ ಕರೀಲಿತ್ತಿದೆ ತಂದಿ. ಇದು ಹೆಂಗ ಸಾಧ್ಯ? ಹೊಸ ಅರಿವು ಎಲ್ಲಿದತ್ತ? ತಾಯಿ ಬಿಬಿ ಫಾತಿಮಾ ತಂದಿ ನಬಿ ಶರಣರಿಗೆ ಪ್ರಶ್ನೆ ಮಾಡ್ತಾಳ. ಅವಾಗ ಮೌಲಾಲಿ ಶರಣರಿಗೆ ತಾಯಿ ಬಿಬಿ ಫಾತಿಮಾಗೆ ಹೇಳಿ ಹೋಗ್ತಾನ, ಏ ಮಗಳ, ಚಿಂತೆ ಮಾಡ್ಲಕ್ ಹೋಗಬೇಡ. ಜಗತ್ತದೊಳಗೆ ಅವತಾರಿಕ ಪುರುಷರು ಹುಸಿನಿ ನಿನ್ನ ಹೊಟ್ಟಿಲಿ ಹುಟ್ಟಿ ಬಂದಾರ. ಅವ್ರ ಚಿಂತೆ ನೀ ಮಾಡ್ಲಕ್ ಹೋಗಬೇಡ. ಸಾಕ್ಷಾತ್ ಭಗವಂತ ಅವ್ರ ಚಿಂತೆ ಮಾಡವದಾನ, ಸಾಕ್ಷಾತ್ ಭಗವಂತ ಅವ್ರ ಚಿಂತೆ ಮಾಡವನ ಅಂದ್ರು. ಅವಾಗ ಇಷ್ಟು ಹೇಳಿ ನಬಿ ಸಾಬ್ ಶರಣರ ಮಗಳ ಮನೆಯೊಳಗಿಂದ ಹೆಜ್ಜೆ ತಿಟ್ಟು ಮನಿ ಕಡೆ ನಡೆದ್ರು. ನಬಿ ಶರಣರು ಹೋಗುವುದೇ ತಡ ಸಾಕ್ಷಾತ್ ಭಗವಂತ ಶಿವದೂತಾದಂತ ಜುಬ್ರಾಯಿಲ್ ಶರಣರಿಗೆ ಕೊಟ್ಟು 2 ಮಕ್ಕಳಿಗೆ ಅರಿವಿ ಕೊಟ್ಟು ಕಳಿಸದ. ನೋಡ್ರಿ ಪುಣ್ಯಾತ್ಮರೇ, 2 ಮಕ್ಕಳಿಗೆ ಅರಿವಿ ಕೊಟ್ಟು ಕಳಿಸದ. ಶಿವದೂತ ಕುದುರೆ ಮ್ಯಾಗ ಕೂತು ಅರಿವಿ ತಗೊಂಡು ಬಂದು ಮನಿ ಬಾಗಲು ಮುಂದೆ ಕುದುರೆ ನಿತ್ತು. ಜುಬ್ರಾಯಿಲ್ ಶಿವದೂತರು ಹೋಗಿ ತಂದಿಗೆ ಹೇಳ್ತಾರ ಮೌಲಾಲಿ ಶರಣರಿಗೆ, ಯಪ್ಪ, ಜಗತ್ತದೊಳಗೆ ಹೆಚ್ಚಿನ ಶರಣರು ಅನ್ನಿಸ್ಕೊಂಡ್ರ ನಬಿ ಸಾಬ್ ಶರಣರು. ಅಂತವರ ಅಳಿಯಾದಂತ ದಾನಶೂರ ಮೌಲಾಲಿ ಶರಣರು ನೀವು. ನಿಮ್ಮ ಹೊಟ್ಟಿಲಿ ಅವತಾರಿಕ ಪುರುಷರು ಹುಸೇನ್ ಹುಟ್ಟಿ ಬಂದಾರ ತಂದಿ. ರಂಜಾನ್ ಹಬ್ಬಕ್ಕೆ ಕುತುಬಾಕ ನಮಾಜ್ಗೆ ಹೋಗಬೇಕಾಗ್ಯದ. ಮೌಲಾಲಿ ಶರಣರು ಮಕ್ಕಳು ಹುಸೇನ್ ಅಂತ ತಿಳಿದು ಮೊಮ್ಮಕ್ಕಳಿಗೆ ಹಬ್ಬಕ್ಕೆ ಕರಿಬೇಕು ಅನ್ನೋ ವಿಚಾರದಿಂದ ನಬಿ ಸಾಬ್ ಶರಣರು ನಿಮ್ಮ ಮನೆಗೆ ಬಂದು ಆಮಂತ್ರಣ ಕೊಟ್ಟಾರ. ಆದ್ರೆ ಬಡತನ ಪರಿಸ್ಥಿತಿ ಒಳಗಿದ್ದಂತ ನಮಗ ಅರಿವಿ ಉಡುಪ ತೊಡುಪ ಇಲ್ಲ ತೇಳಿ ವಿಚಾರ ಮಾಡ್ಕೊತ ಕೂತಿರನು ವಿಚಾರ ಗೊತ್ತಾಗ ಸಾಕ್ಷಾತ್ ಭಗವಂತ ನಿಮ್ಮ ಮಕ್ಕಳಿಗೆ ಅರಿವಿ ಕೊಟ್ಟು ಕಳಿಸ್ಯಾನ, ನಿಮ್ಮ ಮಕ್ಕಳಿಗೆ ಅರಿವಿ ಕೊಟ್ಟು ಕಳಿಸ್ಯಾನ. ಎಷ್ಟು ಹೇಳುವುದೇ ತಡ ಹುಸಿನ ಮಕ್ಕಳು ನೋಡಿ ಆನಂದಾಗಿ ಭಗವಂತ ನಮಗೆ ಅರಿವಿ ಕೊಟ್ಟು ಕಳಿಸ್ಯಾನ ಅಂತೇಳಿ ಓಡುತ್ತ ಕುದುರೆ ಮ್ಯಾಗಿದ್ದ ಅರಿವಿ ತೋತಾರ. ಹಸರಂಗಿ ಹಸಿನ ಹುಟ್ಟ, ಕೆಂಪಂಗಿ ಹುಸೇನಿ ಹುಟ್ಟ. ಆನಂದದಿಂದ ಹಸರಂಗಿ ಹಸೇನಿ ತಗೊಂಡ, ಕೆಂಪಂಗಿ ಹುಸೇನಿ ತಗೊಂಡ. ತೋಳದೆ ತಡ ಜುಬ್ರಾಯಿಲ್ ಶಿವದೂತ್ರ ಕಣ್ಣಾನ ನೀರು ತೆಗಿಲಿತ್ತರ. ನೋಡ್ರಿ ಪುಣ್ಯಾತ್ಮರೇ ಜಗತ್ತದೊಳಗ. ಅವಾಗ ಮೌಲಾಲಿ ಶರಣರು ಕೇಳ್ತಾರ, ಯಪ್ಪ, ಸಾಕ್ಷಾತ್ ಭಗವಂತ ಅವತಾರಿಕ ಪುರುಷರು ನನ್ನ ಹೊಟ್ಟಿಲೆ ಹುಟ್ಟ್ಯಾರತ್ ಹೇಳಿ ಅರಿವಿ ಕೊಟ್ಟು ಕಳಿಸ್ಯಾನ. ಆದರೆ ಇವತ್ತು ನಿಮ್ಮ ಕಣ್ಣಾನ ನೀರು ಬರ್ಲತ್ತಾವ ತಂದಿ, ಯಾತರ ಸಲುವಾಗಿ? ಇಂಥ ಆನಂದ ಸುದ್ದಿ ನಮ್ಮ ಮನೆಯೊಳಗ ಆದರೂ ನಿಮ್ಮ ಕಣ್ಣಾಗ ನೀರು ಬರ್ಲತ್ತಾವ ಅಂದ್ರೆ ಇದೇನು ಆನಂದ ಭಸ್ಪ ಅನ್ನೋದು, ಏನೋ ದುಃಖದ ಕಣ್ಣೀರು ಅನ್ನೋದು? ಅವಾಗ ಜುಬ್ರಾಯಿಲ್ ಶಿವದೂತ ಮೌಲಾಲಿ ಶರಣರಿಗೆ ಹೇಳ್ತಾನ, ಯಪ್ಪ, ಭಗವಂತ ನಿಮ್ಮ ಮಕ್ಕಳಿಗಾಗಿ ಅರಿವಿ ಕೊಟ್ಟು ಕಳಿಸ್ಯಾನ. ಆದರೆ ಇದರ ಹಿಂದೊಂದು ಪ್ರಾರಬ್ಧ ಕರ್ಮ ಬರದಾನ. ಏನು? ಇದರ ಹಿಂದೊಂದು ಪ್ರಾರಬ್ಧ ಬರದಾನ. ಏನು? ಹಸಿರಂಗಿ ತೊಟ್ಟವನಿಗೆ ರಣದಾಗ ಕಡಿತಾರ, ಕೆಂಪಂಗಿ ತೊಟ್ಟವನಿಗೆ ವಿಷ ಹಾಕಿ ಹೊಡಿತಾರತ್ತೇಳಿ ಹನಿಬರ ಬರದಾನ ತಂದಿ. ಹನಿಬರ ವಾಣಿ ಹೇಳಿ ಕಳಿಸ್ಯಾನ ಸಾಕ್ಷಾತ್ ಭಗವಂತ ಅಂತ ಹೇಳಿದ. ನೋಡ್ರಿ ಪುಣ್ಯಾತ್ಮರೇ,
ಅವಾಗ ಮೌಲಾಲಿ ಶರಣರಿಗೆ ಶಿಡ್ಲು ಹೊಡೆದಂಗಾಯ್ತು. ತಾಯಿನೇಳ ಬಿಬಿ ಫಾತಿಮನ ಕಿವಿಗೆ ಶಬ್ದ ಬಿತ್ತು. ಹಡದ ಕಳ್ರಿ ಭಗವಂತ ಅರಿವಿ ಕೊಟ್ಟ ಕಳಿಸ್ಯಾನಂತೇಳಿ ಒಳಗೆ ಕೂತಿರ್ತಕ್ಕಂಥ ತಾಯಿ ಕಿವಿಗೆ ಬಿದ್ದು ಎಷ್ಟು ಆನಂದ ಆಗಿತ್ತು. ಯಾವಾಗ ಸಾಕ್ಷಾತ್ ಭಗವಂತ ನನ್ನ ಮಕ್ಕಳ ಹಣಿಬರ ಹಿಂಗೆ ಬರ್ದಾನಂದ್ರ ಮನಸ್ಸಿನೊಳಗೆ ಶಿಡ್ಲು ಹೊಡೆದಂಗಾಯ್ತು, ಮನಸ್ಸಿನೊಳಗೆ ಶಿಡ್ಲು ಹೊಡೆದಂಗಾಯ್ತು. ಯಾಕಂದ್ರ ಅವತಾರಿಕ ಪುರುಷರು ಹೊಟ್ಟಿಲೆ ಹುಟ್ಟ್ಯಾರ. ಅವರ ಅಂತ್ಯಕ್ರಿಯೆ, ಅವರ ಅಂತ್ಯ ಸಮಯ ಹಿಂಗೆ ಬರ್ತದಂದ್ರೆ ಯಾ ತಾಯಿಗೆ ದುಃಖ ಆಗಲಿಕ್ಕಿಲ್ರಿ? ಅವಾಗ ತಾಯಿ ನೇಳ ಬೀಬಿ ಫಾತಿಮಾ ಯಾವಾಗ ನನ್ನ ಮಕ್ಕಳಿಗೆ ಅರಿವಿದಿಂದ ಈ ರೀತಿ ಬರ್ತದಂದ್ರ ಬಾಡಿ ಅರಿವಿಗತ್ತೇಳಿ ಒಳಗೆ ಕೂತಲ್ಲೇ ಮಾತಾಡ್ಲತ್ರು. ಏ ಮಕ್ಕಳ್ರ, ಬಡತನದೊಳಗ ಒಂದ್ ಹೊತ್ತು ಇತ್ತು, ಒಂದ್ ಹೊತ್ತು ಇರ್ಲಿಲ್ಲ, ಹಿಂಗೆ ಮಾಡ್ಕೋತ ಹೋಗೋನು. ಭಗವಂತ ಕಾಯ ಬೆನ್ನ ಹಿಂದಿರ್ತಾನಪ್ಪ. ಈ ಅರಿವಿ ಬ್ಯಾಡ, ಬಿಟ್ಟು ಬಿಡ್ರಿ ಅಂದ. ಅವಾಗ ಸಣ್ಣ ಮಕ್ಕಳು ಹಸೀನ್ ಹುಸೇನಿ ನೋಡ್ರಿ, ಜಗತ್ತದೊಳಗ ಎಂಥ ವಿಚಾರವಂತರು, ಭಗವಂತನ ನಾಮಸ್ಮರಣೆ ಒಳಗೆ ಎಂಥ ನಿಷ್ಕಾಮ್ಯ ಭಕ್ತಿ ಇರಬಹುದು. ಹೇಳ್ತಾರ ತಾಯಿಗೆ, ಯವಾ ಈ ಎರಡೇ ಮಕ್ಕಳು ನೀ ಹಡೆದಿದಿ, ನೀ ಇಟ್ಟು ಚಿಂತೆ ಮಾಡ್ಲತ್ತಿದೆ, ನನ್ನ ಮಕ್ಕಳ ಸಲುವಾಗಿ ಭಗವಂತ ಅರಿವಿ ಕಳಿಸ್ಯಾನತ್ತ ಎಟ್ಟು ಆನಂದಿದ್ದಿ. ಯಾವಾಗ ನಮ್ಮ ಸಾವಿನ ಸುದ್ದಿ ನೀ ಕೇಳದ ತಕ್ಷಣ ಈ ಅರಿವಿ ಹಾಡಲತ್ತಿದೆಯಲ್ಲವಾ? ಜಗತ್ ರಕ್ಷಕ, ಜಗತ್ತದ ಒಡೆಯನೇ ಅದನವ ಭಗವಂತ, ಜಗದ ರಕ್ಷಕನ. ನಾವೆಲ್ಲರೂ ಭಗವಂತನ ನಾಮಸ್ಮರಣೆ ಒಳಗ ಇದ್ದೇವಂದ್ರ ಈ ಜಗತ್ತದೊಳಗೆ ಇರ್ತಿರ್ತಕ್ಕಂಥವ್ರೆಲ್ಲ ನಾವು ಭಗವಂತನ ಮಕ್ಕಳದೇವ. ನಿನ್ನ ಎರಡು ಮಕ್ಕಳ ರಕ್ಷಣೆಗೆ ಎಷ್ಟು ವಿಚಾರ ಮಾಡ್ಲತ್ತೀವಿ. ಸಾಕ್ಷಾತ್ ಭಗವಂತ ನಮಗೆ ಅರಿವಿ ಕಳಿಸ್ಯಾನಂದ್ರ ಅವ ನಮ್ಮ ವಿಚಾರ ಮಾಡ್ಲಾರ್ದು ಇರ್ತಾನೆವ? ಚಿಂತೆ ಮಾಡಬೇಡ ತಾಯಿ. ಯಾವಾಗ ಭಗವಂತ ನಮ್ಮ ಮ್ಯಾಗ ಹಂಬಲಿಟ್ಟು ಈ ಅರಿವಿ ಕಳಿಸ್ಯಾನಂದ್ರ ಆ ಭಗವಂತನ ನಾಮಸ್ಮರಣೆ ಒಳಗೆ ನಾವು ಮಾಡ್ತಿರ್ತಕ್ಕಂಥ ಭಕ್ತಿ ಸತ್ತಿತ್ತಂದ್ರ ತಾಯಿ, ಭಲೆ ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಈ ಅರಿವಿ ಕಳಿಸೋದು ಬೇಡ, ಈ ಅರಿವಿ ಕಳಿಸೋದು ಬೇಡ ತಂದ್ರು. ನೋಡ್ರಿ ಎಂಥ ಶರಣರು ಇರ್ಬೋದ್ರಿ ಇಸ್ಲಾಂ ಧರ್ಮದೊಳಗ. ಈ ಅರಿವಿ ತಗೊಂಡಾರ ಇಂಥ ಸಾವಾದತ್ತು ಗೊತ್ತಿದ್ರು ಭಗವಂತನ ವಾಣಿ ಸುಳ್ಳು ಆಗಬಾರದತ್ತೇಳಿ ಜಗತ್ತದೊಳಗ ಅರಿವಿ ಹುಟ್ಟವರು ಎಂಥ ಶರಣರಿ. ಜಗತ್ತದೊಳಗ ಎಂಥ ವಿಚಾರ ಇರ್ಬೋದು. ಅವಾಗ ರಂಜಾನ್ ದಿವಸ ಹಸಿರಂಗಿ ಹುಸೇನಿ ತೊಟ್ಟು, ಕೆಂಪಂಗಿ ಹುಸೇನಿ ತೊಟ್ಟು ರಂಜಾನ್ ಕುತ್ಬಾಕ ನಮಾಜ್ ಮಾಡ್ಲಾಕ ಹೋಗ್ತಿದ್ರು. ಅಂತ ನಮಾಜ್ ಒಳಗ ಬಂಗಾರವನ್ನು ಹೊಡೆದಂಗೆ ಹೊಳಿತಿರು ಅವತಾರಿಕ ಪುರುಷರು ಹಸೀನ್ ಹುಸೇನಿ. ಅಲ್ಲಿ ಬಂದಿರತಕ್ಕಂಥ ಒಬ್ಬ ಹಫೀಸಾಬರಿಗೆ ಅಲ್ಲೇ ನಮಾಜ್ ಓದ್ತಿರ್ತಾರಲ್ಲ, ಅವರ ನೆದರ ಈ ಮಕ್ಕಳ ಮ್ಯಾಗ ಬಿದ್ರ ಸಾಕ್ಷಾತ್ ಅವತಾರಿಕ ಪುರುಷರಿಗೆ ಮುಂದೆ ಕಳಿಸಿ ನಮಾಜ್ ಬೆಳೆಸ್ಯಾರ. ಆತ್ಮೀಯ ಬಂಧುಗಳೇ, ಜಗತ್ತದೊಳಗ ನಮಾಜ್ ಬೆಳೆಸ್ಯಾರ. ಅವಾಗ ಯಜೀದರ ಕಣ್ಣಿಗೆ ಹಸೀನ್ ಹುಸೇನಿ ಕಣ್ಣಿಗೆ ಬಿದ್ರು. ಮುಂದೆ ಯಜೀದರಿಗೆ ಶರಣರಿಗೆ ಅದು ಮುಂದೆ ಸಾರ್ಲಾತು. ಅದು ಮುಂದೆ ಯುದ್ಧ ಆಯ್ತು. ಅದು ಶರಣರದು ಒಂದೊಂದು ಕತಿ ಸಾರುಗಳು ಬರ್ತಾವ. ಹಂತ ಹಂತ ವಿಷಯ ಬಂದತ್ ಮುಂದೆ ಅದರ ವಾಣಿ ನಾವು ನಿಮ್ಗೆ ಹೇಳ್ತೇವೆ. ಇದು ಯಾಕೆ ಮೊಹರಂ ಯಾಕೆ ಮಾಡಿದ್ರು? ಜಗತ್ತದೊಳಗ ಸಾವನದ ಮುಂದಾದ ಭಗವಂತನ ವಾಣಿ ಸುಳ್ಳು ಮಾಡಲಾರದ ಶರಣರು ಇಸ್ಲಾಮ ಧರ್ಮದೊಳಗೆ ಹುಟ್ಟ್ಯಾರಂದ್ರ ಅವರ ಕೀರ್ತಿ ಜಗತ್ತದೊಳಗ ಮೊಹರಮದೊಳಗೆ ಬೆಳಿಲತ್ತೇಳಿ ಆತ್ಮೀಯ ಬಂಧುಗಳೇ, ಸಾಕ್ಷಾತ್ ಭಗವಂತನ ಆಶೀರ್ವಾದ ಅದ, ಸಾಕ್ಷಾತ್ ಭಗವಂತನ ಆಶೀರ್ವಾದ ಅದ. ಅವರ ಸಲುವಾಗಿ ಆ ಶರಣರದು ವಾಣಿಯನ್ನು ಹೊಗಳುವ ಸಲುವಾಗಿ ಜಗತ್ತಿನೊಳಗೆ 5 ದಿವಸ ಮೊಹರಂ ಮಾಡಿ ಅವರ ಹಾಡ, ಅವರ ಕೀರ್ತಿಯನ್ನು ಜಗತ್ತಿನಾದಂಥ ಈ ಒಂದು ರಿವಾಯಿತ ಕರಬಲ ಒಂದು ಹಾಡಿನ ಮುಖಾಂತರ ಜಗತ್ತಿನಾದಂಥ ಹಾಡಿ ಹೊಗಳಿ ಜಗತ್ತಿನೊಳಗೆ ಶರಣರ ಕೀರ್ತಿ ವಾಣಿಗಳು ಇನ್ನುವರೆಗೂ ಉಳಿದಾವ. ಆತ್ಮೀಯ ಬಂಧುಗಳೇ, ಅದನ್ನೇ ಮೊಹರಂ ಆಗಿ ಆಚರಣೆ ಮಾಡ್ತಾರ. ಯಾಕಂದ್ರ ಶರಣರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಗಳು, ಒಳ್ಳೆ ಕೆಲಸಗಳು ನಾವು ವರಸಿನೊಳಗ ಪ್ರಪಂಚ ಬದಿ ಒತ್ತಿ ಪಾರಮಾರ್ಥದೊಳಗೆ ಶರಣರ ಸೇವಾ ಒಂದು ಘಳಿಗೆರೆ ಮಾಡಬೇಕಂತ ಹೇಳಿ ತಿಳ್ಕೊಂಡು ಪ್ರತಿ ವರ್ಷದೊಳಗೆ ಈ 5 ವರ್ಷ ಮೊಹರಂ ಆಚರಣೆ ಮಾಡ್ತಾರೆ. ಆತ್ಮೀಯ ಬಂಧುಗಳೇ, ಈ 5 ವರ್ಷ ಮೊಹರಂ ಆಚರಣೆ ಮಾಡ್ತಾರೆ. ತಾವು ನೆನಪನಾಗಿ ಇಟ್ಕೋಬೇಕು. ನಮಗೂ ಪ್ರಶ್ನೆಗಳು ಹುಟ್ಟುತ್ತಾವು, ಯಾಕೆ ಮೊಹರಂ ಮಾಡ್ತಾರಂತ ಕೇಳಿದ್ರ ತಾವು ಈ ಒಂದು ವಿಡಿಯೋ ಮುಖಾಂತರ 4 ಜನರಿಗೆ ಹೇಳುವಂತ ಸಂದೇಶ ಮುಡ್ತುವಂತ
ಒಳ್ಳೆ ವಿಚಾರವಂತರಾಗಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇನ್ನು ಮೊಹರಂ ಬರುವುದದ, ಇನ್ನು 2 ದಿವಸನಾಗ ಅಮಾಸ್ಯದ ಗುದ್ಲಿ ಬೀಳ್ತದ. ನೋಡೋನು ನಮಗಾದಷ್ಟು ಮಟ್ಟಿಗೆ ಈ ಒಂದು ಮೊಹರಂ ಮುಗಿತನ ಒಳ್ಳೆ ಇಸ್ಲಾಂ ಧರ್ಮದ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೇವೆ. ತಮಗೂ ಕೂಡ ಎಲ್ಲ ಇಸ್ಲಾಮ ಧರ್ಮ ಅಂತ ಅಷ್ಟೇ ಅಲ್ಲ, ನಮಗೆ ಎಷ್ಟು ವಿಚಾರಗಳದಾವು ಪ್ರತಿಯೊಂದನ್ನ ನಾವು ನಿಮ್ಮ ಮುಂದೆ, ಯಾಕಂದ್ರೆ ಈಗ ಯಾವ್ಯಾವ ಹಬ್ಬಗಳು ಬರ್ತಾವ ಅದಕ್ಕೆ ತಕ್ಕಂಗೆ ವಿಡಿಯೋ ಮಾಡ್ಕೊತ ಬಂದ್ರೆ ಅದು ನಿಮಗೆ ಆನಂದ ಆಗ್ತದ. ಯಾಕಂದ್ರೆ ಈಗ ಮೊಹರಂ ಹಬ್ಬ ಬತ್ತಪ್ಪ, ಮೊಹರಂ ಎದಕ್ಕೆ ಮಾಡ್ತಾರತ್ತೀವಿ ನಿಮಗೆ ಗೊತ್ತಾದ್ರೆ ನೋಡು ಆಸೆ ಹುಟ್ಟುತ್ತದೆ. ಖರೇನಿಲ್ಲಪ್ಪ, ಇಸ್ಲಾಂ ಧರ್ಮದಾಗ ಇಂಥ ಶರಣರಾದಲ್ಲಪ್ಪ, ಇಂಥವ್ರು ಆಗಿ ಹೋದ್ರು ಅವ್ರ ಕೀರ್ತಿ ನಾವು ಮಾಡಬೇಕನ್ನು ವಿಚಾರ ಮುಟ್ತದ. ಒಳ್ಳೆ ಸಕಾರಾತ್ಮಕ ಭಾವನೆಗಳು ಬರ್ತವೆ. ಯಾಕಂದ್ರೆ ಈಗ ಭೂಮಿ ತಲೆ ಮ್ಯಾಗ ಜಾತಿ ಭೇದಗಳಲ್ಲಿ ದುನಿಯಾದೇ ಜಗಳ ಕಾದಾಟ ನಡೆದವಾದ್ರೆ ಕೆಲವೊಂದು ಊರಾಗ ಯಾರು ಇಸ್ಲಾಂ ಧರ್ಮ ಯಾರು ಹಿಂದೂ ಧರ್ಮ ಗೊತ್ತು ಸಹಿತ ಆಗುದಿಲ್ಲ. ಅಂತ ಒಳ್ಳೊಳ್ಳೆ ಊರುಗಳು ಜಗತ್ತದೊಳಗೆ ಅದಾವ ಆತ್ಮೀಯ ಬಂಧುಗಳೇ. ಅದಕ್ಕೆ ತಾವೆಲ್ಲರೂ ಈ ಹಬ್ಬಗಳನ್ನ ಆನಂದ ಮಾಡ್ಕೋತೀರಿ, ಯಾವುದೇ ತರಹದ ಭೇದ ಭಾವ ಮಾಡಲಾರದೆ ಜಗತ್ತದೊಳಗೆ ತಾವು ನಡೆದ್ರೆ ಅಂದ್ರೆ ಆ ಪರಮಾತ್ಮ ನಿಮಗೆ ಮುಕ್ತಿ ಮುಂದಿರಿಗೆ ಹೋಯ್ತಾನ ಅಂತ ಹೇಳಿ ತಿಳ್ಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ. ಶರಣಾರ್ಥಿ.